ಇರ್ತಕ್ಕಂಥ ಬಹಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಯಾಕಂದರೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಜನರಿಗೆ ಭಾಳ ಕಿರುಕುಳ ಆಗ್ತಾ ಇದ್ದಂಥದ್ದು. ಕೃಷ್ಣ ಬೈರೇಗೌಡರು ಭಾಳ ಮಹತ್ತರವಾದಂಥ ಒಂದು ನಿರ್ಣಯಗಳನ್ನು ತಗೊಂಡು ಅಧಿಕಾರಿಗಳನ್ನು ಬಳಸಿಕೊಂಡು ಇವತ್ತು ಒಳ್ಳೆ ಕಾರ್ಯಕ್ರಮ ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ರು. ನಾವು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಡಳಿತ ಹಿಂದಿನ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಈಗ ಹೊಸದಾಗಿ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು ಅದಕ್ಕೆ ವೇಗವನ್ನು ಕೊಟ್ಟು ಈಗ ಒಂದು ದೊಡ್ಡ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸುವಂಥದ್ದಾಯಿತು. ಇವತ್ತು ಜನರಿಗೆ ನೇರವಾಗಿ ಅವರಿಗೆ ಹಕ್ಕುಗಳನ್ನು ಕೊಡುವಂಥದ್ದು ಇರ್ಬೋದು, ಪಾಣಿಯನ್ನು ಕೊಡುವಂಥದ್ದು ಇರ್ಬೋದು, ಇವೆಲ್ಲ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಕೊಡುವಂಥದ್ದಾಯಿತು. ಅದರಿಂದ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಈ ರೀತಿಯಾಗಿ ಜನರಿಗೆ ನೇರವಾಗಿ ತಲುಪುವಂಥ ಕಾರ್ಯಕ್ರಮಗಳು ಭಾಳ ಮುಖ್ಯ. ಯಾವುದೇ ರಾಜ್ಯ ಸರ್ಕಾರ ಬರಲಿ, ಆಡಳಿತ ಬರಲಿ, ಜನರಿಗೆ ನೇರವಾಗಿ ಅವರ ಬದುಕಿನಲ್ಲಿ ಬದಲಾವಣೆ ತರುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಸರ್, ಎರಡನೇ ಹಂತದ ಈ ಒಂದು ಕೋಡಿ ಮತ್ತೆ ಇನ್ನೊಂದೆಲ್ಲನೂ ವೇಗ ಹೆಚ್ಚಿಸುವಂಥ ಕಾರ್ಯಕ್ರಮ. ಹೌದು, ಈಗ ಎರಡನೇ ಏನು ಕಂದಾಯ ಗ್ರಾಮ 2.0 ಅಂತಕ್ಕಂಥದ್ದು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಈಗ 59,000ಕ್ಕಿಂತ ಹೆಚ್ಚು ನಾವು ಅಂದಾಜು ಮಾಡಲಾಗಿದೆ. ಆದಷ್ಟು ಬೇಗ ಅದನ್ನು ಕೂಡ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ತಯಾರು ಮಾಡ್ತೇವೆ. ಈಗ 3,000 ಸುಮಾರು ಈಗ 2,000 ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ. ಒಟ್ಟಾರೆಯಾಗಿ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಮಾಡ್ತೇವೆ. ಸರ್, ಮುಂದಿನ ವರ್ಷಕ್ಕೆ 30,000 59,580 ಚಿಲ್ಲರೆ ಈಗ ಅಂದಾಜು ಮಾಡಿರುವಂಥದ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೇವೆ. ಯುವಕರಿಗೆ ಆದ್ಯತೆ ಇಲ್ವಾ? ಇದೆ ಸರ್, ಖಂಡಿತವಾಗೂ ಯುವಕರಿಗೆ ಆದ್ಯತೆ ಇರೋದಕ್ಕೆ ನಾನು MLA ಮಾಡಿರೋದು, ನನ್ನಂತ ಬಿ ಫಾರ್ಮ್ ಕೊಟ್ಟಿರೋದು. ಅದ್ರ ಅರ್ಥ ಏನ್ ಗೊತ್ತಾ ಸರ್, ಈಗ ನಾನೇ ಒಂದು 5 ಸಲ ಗೆದ್ದಿರ್ತೀನಿ, ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಯಾರೋ ಫಸ್ಟ್ ಟೈಮ್ ಬಂದಿರೋನು ಮಿನಿಸ್ಟರ್ ಎತ್ಕೊಂಡ್ಬಂದ್ಬಿಟ್ರೆ 5-6 ಸಲ ಗೆದ್ದಿರೋರ್ಗೆ ಏನಾಗಿದೆ? ಸೊ ಇದು ಒಳ್ಳೆ ತೀರ್ಮಾನ. ಸಿದ್ದರಾಮಯ್ಯ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ನನ್ನ ಹತ್ರ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಫಸ್ಟ್ ಟೈಮರ್ಸ್ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ರು ಅಂತ. ಈಗ ನಾವು ಫಸ್ಟ್ ಟೈಮರ್ಸ್ ಎಲ್ಲ ಮಾತಾಡ್ಕೊಂಡ್ವಿ, ಹಣ ಈಗ ಕೊಡಲ್ಲ ಅಂತ ಹೇಳಿದರೆ ಆರಾಮಾಗಿರೋಣ, ಯಾವುದೇ ಪ್ರಯತ್ನ ಇಲ್ಲ. ಮತ್ತೆ ಹಾಗಾಗಿ ಸಚಿವ ಸ್ಥಾನದ ಆಸೆಯಿಂದ ಹಿಂದೆ ಸರಿತಿದ್ದೀರಿ. ಅಲ್ಲ, ನಾವು ಫಸ್ಟ್ ಟೈಮರ್ಸ್ ಎಲ್ಲ ಹಿಂದೆ ಸರಿತಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಖಡಕ್ ಆಗಿ ಹೇಳಿದಾಗ ಈಗ ಮತ್ತೆ ನಾವು ಮಿನಿಸ್ಟರ್ ಆಗ್ತೀವಿ ಅನ್ನೋದಲ್ಲ. ಸಿಎಂ ಆಗ್ಬೇಕಂತೇಳಿ ಕೆಲ ಶಾಸಕರು ಡೈಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ನನಗೇನು ಗೊತ್ತಿಲ್ಲ ಸರ್. ನಾನು CM ಸಾಹೇಬ್ರ ಬಗ್ಗೆ ಏನು ಮಾತಾಡ್ತಾರೆ. ಇಬ್ರು ನನ್ನ ಲೀಡರ್ಸ್, ಇಬ್ರಿಗೂ ನನ್ನ ಮೇಲೆ ಅಪಾರವಾದ ಗೌರವ ಇದೆ, ನನಗೆ ಅವ್ರ ಮೇಲೆ ಗೌರವ ಇದೆ. ಪಾರ್ಟಿ ವಿಚಾರ ಯಾವುದೇ ಕಾರಣಕ್ಕೆ ಸರ್, ಇದು ಎಲ್ಲೋ ಒಂದ್ ಕಡೆ ಈ ಗೊಂದಲ ಯಾವಾಗ ಸರಿ ಹೋಗ್ಬೋದು ಸರ್? ತಮಗಿರೋ ಮಾಹಿತಿ ನಾಯಕತ್ವ ಏನಾಗುತ್ತೋ ಗೊತ್ತಿಲ್ಲ ಸರ್ ನನಗೆ. ಪಾರ್ಟಿ ನಮ್ಮ CM ಸಾಹೇಬ್ರು, DCM ಸಾಹೇಬ್ರು, CM DCM ಸಾಹೇಬ್ರು ಎಲ್ರಿಗೂ ಹೇಳಿದ್ದಾರೆ ಬಾಯಿ ಮುಚ್ಕೊಂಡಿರಿ ಅಂತ. ಸೊ ಆ ಸಾಲಿನಲ್ಲಿ ನಾನು ಬಾಯಿ ಮುಚ್ಕೊಂಡಿದ್ದೆ. ಸರ್, ಚಿಕ್ಕಬಳ್ಳಾಪುರ ಸೇರಿದಂತೆ ಜಿಲ್ಲೆಯಾದ್ಯಂತ ಒಂದ್ ಕಡೆ ತರಕಾರಿಗಳಲ್ಲಿ ವಿಷದ ಅಂಶಗಳು ಕಂಡು ಬಂದಿದೆ. ಈ ಮತ್ತೊಂದ್ ಕಡೆ ಕುಡಿಯೋ ನೀರಿನಲ್ಲಿ ಸಹ ಅಂಶಗಳು ಕಂಡು ಬಂದಿದೆ. ಇದ್ರ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಸರ್. ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಬಜೆಟ್ ಸೆಷನ್ ಅಲ್ಲಿ ನಾನು ಮುಖ್ಯಮಂತ್ರಿಗಳ ಹಾಲಿಯಾಗಿ ಎಲ್ಲರೂ ಕನ್ವಿನ್ಸ್ ಮಾಡ್ತೀನಿ. ನಾನು ಮತ್ತೆ ನಮ್ಮ ನೀರಾವರಿ ಹೋರಾಟಗಾರರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಎಸ್, ನೀವು ನಮ್ಮ ಗಮನಕ್ಕೆ ಬಂದಿದೆ. ಪ್ರತಿಯೊಂದು ನಾನು ನಿಮ್ಮ ಪರ ಶುದ್ಧೀಕರಣ ಆಗ್ಬೇಕು ಅನ್ನೋದು ನನ್ನ ವಾದ ಇದೆ. ನಿಮ್ಮ ಪರ ನಾವಿದ್ದೀವಿ. ಯಾವುದೇ ಕಾರಣಕ್ಕೆ ನಿಮ್ಮ ಪ್ರತಿ ಅಭಿಪ್ರಾಯವನ್ನ ಗೌರವಿಸ್ತೀವಿ. ಇದ್ರ ಬಗ್ಗೆ ನಾನು ಫೈಟ್ ಮಾಡ್ತೀನಿ ಸರ್. ಜನರಲ್ಲಿ ಕಿಡ್ನಿ ಸಮಸ್ಯೆ ನಾನು ಅದಕ್ಕೆ ಸಪೋರ್ಟ್ ಇದೆ. ನಾನು MLA ಆಗೋದಕ್ಕಿಂತ ಮುಂಚೆನೂ ಅದ್ರ ಬಗ್ಗೆ ನಾನು ಫೈಟ್ ಮಾಡಿದ್ದೀನಿ, ನಾನು ಸಪೋರ್ಟ್ ಇದೆ. ಆದ್ರೆ ನಾನೊಬ್ಬ ಶಾಸಕನ ನನ್ನ ಲಿಮಿಟ್ ಅಲ್ಲಿ ಸಾಧ್ಯ ಇಲ್ಲ. ಎಲ್ಲರೂ ಒಪ್ಪಬೇಕು, ಅಂದ್ರೆ ಸಚಿವರು ಒಪ್ಪಬೇಕು, ಸಂಬಂಧಪಟ್ಟ ಇಲಾಖೆ ಒಪ್ಪಬೇಕು, ನಮ್ಮ ಮುಖ್ಯಮಂತ್ರಿಗಳು ಒಪ್ಪಬೇಕು. ಅವ್ರು ಒಪ್ಪಿಸೋ ಪ್ರಯತ್ನ ಪಡ್ತೀವಿ. ಜನರ ಆರೋಗ್ಯದ ಆಗ್ತಿದೆ ಸರ್. ಯಾಕಂದ್ರೆ ಇದು ಅದಾಗಬಾರ್ದು, ನಾನು ಒಪ್ಪಿಸ್ತೀನಿ ಸರ್. ಚಿಕ್ಕಬಳ್ಳಾಪುರ ತಾಲೂಕು ನಂಬರ್ 1 ಸ್ಟೇಟ್ ಅಲ್ಲಿ 6ನೇ ಪ್ಲೇಸ್ ಬಂದಿದ್ದು ಅಂತ ನಾನು ಕೃಷ್ಣಬೈರೇಗೌಡ ಸಾಹೇಬರ ಗಮನಕ್ಕೆ ತರಲಿಸ್ತೇನೆ. ಅವ್ರ ಸಹಕಾರದಿಂದ ಇವತ್ತು ನಾವು ನಮ್ಮೂರಿಗೆ ನಮ್ಮ ಶಾಸಕರಾದ ಹಳ್ಳಿ ವಿಸಿಟ್ ಹೋದಾಗ ಈ ಸಮಸ್ಯೆ ಬಹಳ ಜಾಸ್ತಿ ಇತ್ತು. ಇವತ್ತು 1,200 ಜನಕ್ಕೆ ನಾವು ಹಕ್ಕುಪತ್ರ ಕೊಡಕ್ಕಾಗ್ತಿದೆ. ಇವತ್ತು ಈ ಪೌತಿ ಖಾತೆ ಕೊಡಕ್ಕಾಗ್ತಿದೆ. ಇದಕ್ಕೆ ನನ್ನ ಕಂದಾಯ ಇಲಾಖೆಗೆ, ನನ್ನ ಉಸ್ತುವಾರಿ ಸಚಿವರಿಗೆ ಕೃಷ್ಣಬೈರೇಗೌಡ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಇವತ್ತು ನಮ್ಮ ಉಸ್ತುವಾರಿ ಸಚಿವರು MC ಸಾಹೇಬರ ಸಾರಥ್ಯದಲ್ಲಿ ನಮ್ಮ ಜಿಲ್ಲೆ ಒಂದು ಪ್ರಾಮಾಣಿಕ ಆಡಳಿತಕ್ಕೆ ರೈತರ ಪರವಾಗಿ ಇವತ್ತು ನಮ್ಮ ಸಾಹೇಬರು ಪ್ಲಾಸ್ಟಿಕ್ ಬ್ಯಾನ್
1000 ದಿನದಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೇವೆ ಅದನ್ನ ಜನಗಳಿಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ ಇದೆ. ಯಾಕೆ ನಮ್ಮನ್ನ ಇಲ್ಲಿ ಕೂರಿಸಿದವರು ನೀವು, ಹೌದಲ್ವ? ನಮ್ಮನ್ನ ಶಾಸಕರನ್ನಾಗಿ ಮಾಡೋದು ನೀವು, ಮಂತ್ರಿಗಳಾಗಿ ಸರ್ಕಾರ ತರೋದು ತೆಗೆಯೋದು ನೀವು, ಮಂತ್ರಿ ಮಾಡೋದು ಕೂಡ ಪರೋಕ್ಷವಾಗಿ ಪಕ್ಷ ನಮ್ಮನ್ನ ನೇಮಕ ಮಾಡಿದ್ರು. ನೀವು ಸರ್ಕಾರ ತಂದ್ರೆ ನಾವು ಮಂತ್ರಿ ಆಗಬೇಕು. ಈ ಸ್ಥಾನದಲ್ಲಿ ಕೂರಿಸಿರುವಂತವರು ಅಲ್ಲಿಗೆ ಯಾರು ಅಂದ್ರೆ ನೀವು ನಮ್ಮನ್ನ ಕೂರಿಸಿರ್ತಾರೆ. ಯಾತಕ್ಕಾಗಿ ಕೂರಿಸಿದ್ದೀರ ನಮ್ಮನ್ನ ಇಲ್ಲಿ? ನಾವು ಮಂತ್ರಿಗಳಾಗಿ ಗರ್ವ ಮಾಡೋದಕ್ಕೆ ಕೂರಿಸಿದ್ದೀರಾ? ಸರ್ಕಾರ ಅಂತೇಳಿ ವಿಧಾನಸೌಧ 3ನೇ ಮಹಡಿಯಲ್ಲಿ ಕೂತ್ಕೊಂಡು ನಮ್ಮ